ದೇ ಆಲ್ಸೋ ಪ್ರಾಬಬ್ಲಿ ಮೈಟ್ ಹ್ಯಾವ್ ಹೈಯರ್ ಇಂಟ್ಯೂಷನರಿ ಅಬಿಲಿಟೀಸ್ ನಮ್ಮ ಬೇಸಿಕ್ ಲಿಮಿಟೇಷನ್ಸ್ಗಿಂತ. ಖಂಡಿತ. ಈಗ ಉದಾಹರಣೆಗೆ ಕುರುಡರಿಗೆ ಅಂದ್ರೆ ಪ್ರತಿಯೊಬ್ಬನಿಗೆ ಏನೋ ಒಂದು ಅಂಗವೈಕಲ್ಯ ಅಂತ, ಅದನ್ನೇ ನಾವೀಗ ವಿಕಲಾಂಗರು ಅಂತ ಕರೆಯೋ ಬದಲು ಅವರನ್ನು ದಿವ್ಯಾಂಗರು ಅಂತ ಕರಿತೇವೆ. ಯಾಕೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಊನ ಇದ್ದಾಗ ಅವರಿಗೆ ಇನ್ನೊಂದು ಕಡೆ ಅಡ್ವಾಂಟೇಜ್ ಆಗಿ ಪ್ರಕೃತಿಯೇ ಕೊಟ್ಟಿರ್ತದೆ. ಸಿಂಪಲ್ ಆಗಿ ಹೇಳೋದಂತಾದ್ರೆ ನಿಮಗೆ ಸುಮ್ಮನೆ ಕಣ್ಣು ಮುಚ್ಚಿ ನಿಮಗೆ 2-3 ರೀತಿಯಾದಂತಹ ನೋಟ್ಗಳನ್ನು ಕೊಟ್ಟು ಇದನ್ನು ಗುರುತಿಸಿ ಅಂತ ಹೇಳಿದ್ರೆ ನಮಗೆ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಕುರುಡರು ಅದನ್ನು ಪಕ್ಕ ಗುರುತಿಸ್ತಾರೆ. ಅದಕ್ಕೆ ನೀವು ಬ್ರೈಲ್ ಲಿಪಿಯಲ್ಲೇ ಬರೀಬೇಕಾಗಿಲ್ಲ, ಮಾಮೂಲಿ ನೋಟನ್ನೇ ಕೊಟ್ಟರು ಕೂಡ ಅವರು ಅದನ್ನು ಗುರುತಿಸಬಲ್ಲರು. ಅಷ್ಟು ಆ ಲೆವೆಲಿನ ಅವರ ಸ್ಪರ್ಶದ ಕೆಪಾಸಿಟಿ ಇರ್ತದೆ. ನನ್ನ ಅಣ್ಣ ಹೇಳ್ತಿದ್ದಂಥ ಒಂದು ಘಟನೆ ನೆನಪಾಯ್ತು. ಅವನ ಫ್ರೆಂಡ್ ಒಬ್ಬ ಹುಟ್ಟು ಕುರುಡ ಆಗಿದ್ದಂಥವನು. ಅವನಿಗೆ ಏನೋ ಹೀಗೆ ನೋಟ್ ಕೊಡ್ಬೇಕಾದ್ರೆ ಅವನ ಇನ್ನೊಬ್ಬ ಫ್ರೆಂಡ್ ಸುಮ್ಮನೆ ಮೋಸ ಮಾಡಿ 500 ರೂಪಾಯಿ ಕೊಡುವಲ್ಲಿ 100 ರೂಪಾಯಿ ಕೊಟ್ಬಿಟ್ಟಿದ್ದಂತೆ. ಅವನು ಅದು ನೋಟ್ ಅಂತ ಸ್ಪರ್ಶಿಸಿದ ಕೂಡಲೇ ಹೇಳಿದ್ನಂತೆ, ಇನ್ನು 400 ರೂಪಾಯಿ ಇಲ್ಲ ಅಂತ. ಸೊ ಹಾಗಾಗಿ ಆ ಥರದ ಅವರಿಗೆ ಅವರ ಗ್ರಹಿಕೆ ಬೇರೆ ಸುಮಾರು ರೀತಿಯಲ್ಲಿ ಜಾಸ್ತಿ ಇರ್ತದೆ. ಈಗ ಉದಾಹರಣೆಗೆ ಅವ್ರು ಬರೀ ಒಂದು ಸ್ಟಿಕ್ ಇಟ್ಕೊಂಡು ಇಡೀ ಲೋಕ ಸಂಚಾರ ಮಾಡ್ಕೊಂಡು ಬರ್ತಾರೆ. ಹೇಗೆ ಸಾಧ್ಯ ಆಗ್ತದೆ? ಬರೀ ಕುಟ್ಟುವುದರಿಂದ ಅಷ್ಟೇ ಅಲ್ಲ, ಅವ್ರಿಗೆ ಆ ಸೆನ್ಸರಿ ಎಬಿಲಿಟಿ ಜಾಸ್ತಿ. ಹೌದು. ಸೊ ಅವರ ಕಿವಿ ಬಹಳ ಶಾರ್ಪ್ ಇರ್ತದೆ, ಅವರ ಮೂಗಿನ ಶಕ್ತಿ ಜಾಸ್ತಿ ಇರ್ತದೆ. ಹಾಗಾಗಿ ಅವರು ನಾವು ಜಗತ್ತನ್ನು ಹೇಗೆ ಗ್ರಹಿಸ್ತೇವೋ ಅದರ ಬದಲಾಗಿ ಅವ್ರು ಬೇರೆ ರೀತಿಯಲ್ಲಿ ಅದನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ. ಸೊ ನಮ್ದು ಒಂಥರ ಗ್ರಾಂಟೆಡ್ ಪರ್ಸೆಪ್ಷನ್, ಓಕೆ ಇಲ್ಲಿ ಹಿಂಗಿದೆ ಇಲ್ಲಿ ಹಿಂಗಿದೆ ಹೌದು ಅಂತ. ಅವ್ರದ್ದು ಗೇನ್ಡ್ ಪರ್ಸೆಪ್ಷನ್. ಸೊ ಅವರು ಅದನ್ನು ಹೆಚ್ಚು ಆಳವಾಗಿ ಅದನ್ನು ಗ್ರಹಿಸ್ತಾ ಇರ್ತಾರೆ. ಸೊ ದೇ ಲಿವ್ ಮೋರ್ ಕಾನ್ಶಿಯಸ್ಲಿ ದ್ಯಾನ್ ಅ ಮ್ಯಾನ್ ಹೂ ಕ್ಯಾನ್ ಲಿವ್ ಕಾನ್ಶಿಯಸ್ಲಿ. ಖಂಡಿತವಾಗ್ಲು ಹೇಳ್ಬೋದು ಹಾಗೆ. ಯಾಕೆ ಅಂತಂದ್ರೆ ಈಗ ಉದಾಹರಣೆಗೆ ಅವರು ಕ್ರಿಕೆಟ್ ಆಡ್ತಾರೆ, ನೀವು ಹುಟ್ಟು ಕುರುಡರು ಕೂಡ ಕ್ರಿಕೆಟ್ ಆಡೋದನ್ನು ನೋಡಿರ್ತೀರ. ಆ ಒಂದೇ ಒಂದು ಚೆಂಡಿನಲ್ಲಿ ಒಂದು ಶಬ್ದ ಬರುವಂತ ಒಂದು ಗಿಲ್ಕಿ ಟೈಪ್ ಹಾಕಿರ್ತಾರೆ. ಆ ಶಬ್ದವನ್ನು ಗ್ರಹಿಸಿ ಆ ಬಾಲ್ ಎಲ್ಲಿ ಹೋಗ್ತಾ ಇದೆ ಅಂತ ನೋಡಿ ಅದನ್ನು ಗ್ರಹಿಸಿ ಅಲ್ಲಿ ನೋಡ್ಕೊಂಡು ಹೋಗುವಂಥದ್ದಿದೆಯಲ್ಲ, ಇಟ್ ಈಸ್ ಅನ್ಇಮ್ಯಾಜಿನಬಲ್ ಕೆಪಾಸಿಟಿ. ಸೊ ಹಾಗಾಗಿ ಅವರ ಮತ್ತೆ ಇನ್ನೂ ಒಂದು, ನೀವೀಗ ಕಾನ್ಷಿಯಸ್ನೆಸ್ ಬಗ್ಗೆ ಮಾತಾಡಿದ ಕಾರಣ, ಸಾಧಾರಣವಾಗಿ ನಾವು ಧ್ಯಾನ ಮಾಡಬೇಕಾದ್ರೆ ಕಣ್ಣು ಮುಚ್ಚುತ್ತೇವೆ. ಯಾಕೆ? ಜಸ್ಟ್ ಟು ಕಟ್ ಔಟ್ ದ ಔಟರ್. ಒಂದು ಅದು ಬೇರೆ ಡಿಸ್ಟ್ರಾಕ್ಷನ್ ಇಂದ ದೂರ ಆಗುವಂಥದ್ದು. ಇನ್ನೊಂದು ಕಣ್ಣಿನಿಂದ ಹೆಚ್ಚು ಎನರ್ಜಿ ಹೊರಗೆ ಹೋಗ್ತಾ ಇರ್ತದಂತೆ. ಇದು ಇನ್ನೊಬ್ರು ಒಬ್ರು ಯೋಗ ಗುರುಗಳು ಹೇಳಿದಂಥ ಮಾತು. ಅಗೇನ್ ನೀವು ಸೈಂಟಿಫಿಕ್ ಎವಿಡೆನ್ಸ್ ತೋರಿಸು ಅಂತಂದ್ರೆ ನನ್ನ ಹತ್ರ ಇಲ್ಲ, ಆದರೆ ಹೆಚ್ಚಿನ ಶಕ್ತಿ ಇಲ್ಲಿಂದ ಹೋಗ್ತಾ ಇರ್ತದಂತೆ. ನಮಗೆ ಶಕ್ತಿ ಧ್ಯಾನ ಮಾಡ್ಬೇಕಾದ್ರೆ ನಾವು ಅದನ್ನು ಒಳಗೆ ತುಂಬಿಸ್ಕೊಳ್ಬೇಕು. ಸೊ ಅದಕ್ಕೋಸ್ಕರನೂ ನಾವು ಕಣ್ಣು ಮುಚ್ಚಿರ್ತೇವೆ. ಸೊ ಅವರಿಗೆ ಇದು ಕಣ್ಣಿನ ಸಮಸ್ಯೆ ಇದ್ದಾಗಲೂ ಕೂಡ ಅವರು ಇದನ್ನೆಲ್ಲ ಶಕ್ತಿಯನ್ನು ತಮ್ಮ ಒಳಗೆ ಸಂಗ್ರಹಿಸಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಎಲ್ಲಾದ್ರೂ ಒಬ್ಬ ವ್ಯಕ್ತಿ ಕುರುಡ ಆಗಿದ್ದಾನೆ ಅಂತ ಅಂದ ತಕ್ಷಣ ಜಗತ್ತೇ ಮುಳುಗೋಯ್ತು ಅಂತ ಇಲ್ಲ, ಅವರಿಗೆ ಜಗತ್ತು ಬೇರೆ ರೀತಿಯಲ್ಲಿ ಸುಂದರವಾಗಿ ಕಾಣಿಸ್ಬೋದು. ಓಕೆ ಓಕೆ. ಸೊ ಆ ಸರ್ಕ್ಯೂಟ್ ಎನರ್ಜಿ ರಿಟೈನಿಂಗ್ ಇದು ಅವರಲ್ಲಿ ಜಾಸ್ತಿ ಇರುತ್ತೆ. ಹೌದು. ಓಕೆ ಓಕೆ. ಸೊ ಇದು ಕುರುಡರ ಈ ಒಂದು ವೈಕಲ್ಯ ಇದ್ದಾಗ ನಾವು ನೋಡ್ತೀವಿ. ಅದೇ ರೀತಿ ಪಂಚೇಂದ್ರಿಯಗಳಲ್ಲಿ ಯಾವುದೋ ಒಂದು ಅಂಗಾಂಗ ಅಥವಾ ಅವಯವ ಅಥವಾ ಇಂದ್ರಿಯಗಳು ಊನವಾದಾಗ ಇನ್ನೊಂದು ರೀತಿ ಅದು ಅಭಿವ್ಯಕ್ತಿಯನ್ನ ಪಡೆಯುತ್ತೆ. ಸೊ ಇಟ್ ವಿಲ್ ಬಿ ಕಾಂಪನ್ಸೇಟೆಡ್ ಈಕ್ವಲಿ. ಸೊ ಎಲ್ಲರಿಗೂ ಕನಸುಗಳು ಅನ್ನೋದು ಇದ್ದೇ ಇರುತ್ತೆ. ಅವರವರ ಅನುಭವಕ್ಕೆ ತಕ್ಕ ಹಾಗೆ, ಅನುಭವಕ್ಕೆ ತಕ್ಕ ಹಾಗೆ ಎಲ್ಲವೂ ಜಾಗೃತ ರೀತಿಯಲ್ಲಿ ಅವರಿಗೆ ವ್ಯಕ್ತವಾಗ್ತಾ ಹೋಗುತ್ತೆ. ಇನ್ನ ಈ ಕೆಲವಾರು ಟ್ರೈಬ್ಸ್ ಇರ್ತಾರೆ ಹೂ ಆರ್ ವೆರಿ ವೆರಿ ಇಂಟ್ಯೂಟಿವ್. ಸೊ ಅದರಲ್ಲಿ ನಾವು ನೋಡಿರ್ತೀವಿ ಸ್ವಪ್ನಶಾಸ್ತ್ರಕ್ಕೂ ಶಕುನಶಾಸ್ತ್ರಕ್ಕೂ ಇರುವಂಥ ಒಂದು ಸಾಮ್ಯತೆ ಏನು, ಅದರ ಡಿಫ್ರೆನ್ಸಸ್ ಏನು ಅಂತ ನಾನು ಇಲ್ಲಿ ತಿಳ್ಕೊಬೇಕಾಗಿತ್ತು. ಈಗ ಶಕುನ ಹೇಳುವವರು ಅಂತ ಏನಿದಾರೋ ಅವರಿಗೆ ಈಗ ನೀವು ಎಷ್ಟೋ ಸರ್ತಿ ಈಗ ಈ ನಮ್ಮ ಆಧುನಿಕ ಜಗತ್ತಿನ ಎಷ್ಟೋ ವಿಷಯಗಳು ಅವರಿಗೆ ಗೊತ್ತಿಲ್ಲದೆ ಇರಬಹುದು, ಆದರೂ ಕೂಡ ಅವ್ರು ಹೇಳಿದ್ದು ಸರಿಯಾಗ್ತದೆ. ಹೇಗೆ ಅಂತ ಅನ್ನೋದು ಪ್ರಶ್ನೆ. ಅಂದರೆ ಈಗ ಅವರು ನನ್ನ ಅನುಭವದ ಆಧಾರದ ಮೇಲೆ ಹೇಳೋದು ಅಂತ ಆದರೆ, ಬಹುಶಃ ಅವರ ಇಂಟ್ಯೂಟಿವ್ ಲೆವೆಲ್ ಅಥವಾ ಅವರ ಅಲೈನ್ಮೆಂಟ್ ಏನಿದೆಯೋ ಅದು
ನಾವು ಇಲ್ಲಿ ಏನು ನಮ್ಮ ರೆಗ್ಯುಲರ್ ಜೀವನದಲ್ಲಿ ನಮ್ಮ ಅಲೈನ್ಮೆಂಟ್ಗಿಂತ ಬಹಳ ಹೆಚ್ಚಿನ ಲೆವೆಲಲ್ಲಿ ಇರ್ತದೆ. ಹಾಗಾಗಿ ಅವ್ರಿಗೆ ಏನು ಚಿತ್ರಣ ಬರ್ತದೋ ಅದರ ಆಧಾರದ ಮೇಲೆ ಆಗ್ತದೆ, ಆಗೋದಿಲ್ಲ, ಹೀಗೆ ಮಾಡು, ಅಲ್ಲಿ ಹೋಗು, ಇಲ್ಲಿ ಮಾಡು ಅಂತೆಲ್ಲ ಹೇಳ್ತಾರೆ. ಈ ಮನೇಲಿ ಇಂಥದ್ದು ಜರುಗಿದೆ, ಇಂಥ ಜರುಗುವಂತಿದೆ ಎಲ್ಲಾನು ಹೇಳ್ತಾರೆ. 3 ಕಾಲಗಳು ಹೇಳ್ಬೋದು, ಹೇಳೋದಕ್ಕೆ ಸಾಧ್ಯ ಇದೆ. ಸೊ ಅದನ್ನು ಈಗ ನಮ್ಮ ಪ್ಯಾರಾಸೈಕಾಲಜಿಯಲ್ಲಿ ಇನ್ನೂ ಅದನ್ನು ಹೆಚ್ಚು ಅಧ್ಯಯನ ಮಾಡುವುದಾದ್ರೆ ಎಷ್ಟೋ ಸತಿ ನೀವು ಈ ಏನು ನಮ್ಮ ರೆಗ್ಯುಲರ್ ಈ ವರ್ಲ್ಡ್ ಏನಿದೆಯೋ ಇದರಿಂದ ಮೇಲೆ ಹೋಗುವ ಕಾನ್ಷಿಯಸ್ನೆಸ್ ಆ ಲೆವೆಲಿಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಆದ್ರೆ ಆವಾಗ ನಿಮಗೆ ಭೂತ ಭವಿಷ್ಯ ವರ್ತಮಾನ ಎಲ್ಲವೂ ಒಂದೇ ಆಗಿ ಅಂದ್ರೆ ಎಲ್ಲವೂ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗ್ತದೆ. ಸೊ ಆವಾಗ ನಿಮಗೆ ಪ್ರೆಡಿಕ್ಟಬಿಲಿಟಿನೂ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಬಹುಶಃ ಈ ಶಕುನ ಶಾಸ್ತ್ರದಲ್ಲಿ ಅಥವಾ ಈ ಶಕುನ ಹೇಳುವವರು ಏನಿದ್ದಾರೋ ಅವರು ಆ ಲೆವೆಲ್ನ ಕಾನ್ಷಿಯಸ್ನೆಸ್ಗೆ ಹೋಗಿರ್ಲಿಕ್ಕೆ ಸಾಧ್ಯ ಇರ್ತದೆ. ಈಗ ಉದಾಹರಣೆಗೆ ನಾನು ಒಂದು ಟೈಮ್ನಲ್ಲಿ ನನಗೆ ಅಷ್ಟೊಂದು ಅಂದರೆ ಔದ್ಯೋಗಿಕವಾಗಿ ಒಂದಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೆ. ಒಬ್ಬ ತರಕಾರಿ ಮಾರುವಂಥ ವ್ಯಕ್ತಿ ಅಲ್ಲೇ ಪಕ್ಕದಲ್ಲಿ, ನಾನು ಆ ದಿವಸ ಅವನ ಹತ್ರ 2 ಟೊಮೆಟೊ ಏನೋ ತಗೊಳ್ಳಿಕ್ಕೆ ಹೋದೆ. ಈ ಮಾಮೂಲಾಗಿ ಇದ್ದೆ, ನಾನೇನು ಟೆನ್ಷನಲ್ಲಿ ಅಂಥದ್ದೇನು ಇರಲಿಲ್ಲ. ಬಟ್ ಬ್ಯಾಕ್ ಆಫ್ ದ ಮೈಂಡ್ ಏನೋ ರನ್ ಆಗ್ತಾ ಇತ್ತು. ಆ ವ್ಯಕ್ತಿ ನನ್ನ ನೋಡಿದ ಕೂಡಲೇ ಕೇಳ್ದ, ಯಾಕೆ ಉದ್ಯೋಗದಲ್ಲಿ ಏನಾಗ್ತಾ ಇದೆ ಅಂತ. ನನಗೆ ತರಕಾರಿ ಮಾರೋನು ಹೀಗೇನ ಕೇಳ್ತಿದ್ದಾನೆ ಅಂತ, ಏನೋ ಒಂದು ಸ್ವಲ್ಪ ಕಿರಿಕಿರಿ ಇದೆ ಅಂತ ಅಂದೆ. ನೀನು ತುಂಬ ಒಳ್ಳೆ ಸಂಬಳ ಬೇಕು ಅಂತಾನೆ ಕಾಯ್ತಾ ಇದೀಯಾ, ನಿನಗೆ ಏನು ಸಿಗ್ತದೋ ಅದ್ರಲ್ಲಿ ಹೋಗು, ಮೇಲೆ ಹೋಗ್ತೇನೆ ನೀನು ಅಂತ ಅಂದ. ಇವನಿಗೆ ಹೇಗೆ ಗೊತ್ತಾಯ್ತು ಅಂತ ನನಗೆ ಪ್ರಶ್ನೆ. ಯಾಕೆಂದರೆ ನಾನು ಎಲ್ಲೂ ಹೇಳಿರಲಿಲ್ಲ, ಏನು ಯಾರ ಹತ್ರನೂ ಶೇರ್ ಮಾಡಿರಲಿಲ್ಲ. ಮತ್ತು ಆ ವ್ಯಕ್ತಿಯನ್ನು ನಾನು ಒಂದು ವಾರ 10 ದಿನ ಅಷ್ಟೇ ನೋಡಿದ್ದು ನಾನಲ್ಲಿ ಆ ಏರಿಯಾದಲ್ಲಿ. ಆಮೇಲೆ ಆ ವ್ಯಕ್ತಿ ಕಂಡಿಲ್ಲ, ಆಮೇಲೆ ಸಿಗ್ಲೂ ಇಲ್ಲ. ಆದರೆ ಆ ಸಂದರ್ಭಕ್ಕೆ ನನ್ನ ಮನಸ್ಸಲ್ಲಿ ಏನಿತ್ತೋ ಅದನ್ನು ಆ ವ್ಯಕ್ತಿ ಹೇಳಿ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಹೌದು. ಆಮೇಲೆ ನನಗೇನೋ ಒಂದು ಕೆಲಸ ಸಿಕ್ತು, ಅದಕ್ಕೆ ಸೇರ್ಕೊಂಡೆ, ಆಮೇಲೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಸೊ ಹಾಗೆ ಆ ವ್ಯಕ್ತಿಗೆ ನನಗೆ ಇದ್ದ ಸಮಸ್ಯೆ ಹೇಗೆ ಗೊತ್ತಾಯ್ತು. ವೆರಿ ಆರ್ಡಿನರಿ ಅಮಾಂಗ್ಸ್ಟ್ ಆಲ್ ಆ ಕ್ರೌಡ್. ನಮ್ಮ ಮಧ್ಯನೇ ಅನೇಕರು ಇರ್ತಾರೆ ಹೂ ಹ್ಯಾವ್ ದೋಸ್ ಎಬಿಲಿಟೀಸ್, ಸೈಕಿಕ್ ಎಬಿಲಿಟೀಸ್. ಹೌದು, ಅಂಥವ್ರು ಇರ್ತಾರೆ. ಸೊ ಮಾಮೂಲಾಗಿ ಅವರು ತರಕಾರಿ ಮಾಡ್ತಾ ಇದ್ರು ಕೂಡ ಅವರ ಎಬಿಲಿಟಿ, ಅವ್ರು ಆಮೇಲೆ ಹೇಳಿದ್ರು ಕೂಡ ನಿನಗೆ ನಂಬಿಕೆ ಇರ್ಲಿಕ್ಕಿಲ್ಲ, ಆದ್ರೆ ನಾನು ಏನು ಹೇಳ್ತೇನೆ ಅದನ್ನು ಮಾಡು, ಚೆನ್ನಾಗಾಗತ್ತೆ ಅಂತ ಹೇಳಿ ಬಿಟ್ಬಿಟ್ರು. ಸೊ ಇವೆಲ್ಲವೂ ಕೂಡ ಒಂದು ಟ್ರಸ್ಟ್, ಒಂದು ಬೈಂಡಿಂಗ್ ಫ್ಯಾಕ್ಟರ್. ನಾವೆಷ್ಟು ಭಾವನಾತ್ಮಕವಾಗಿ ಜೀವನವನ್ನ ನಾವು ನಡೆಸ್ಕೊಂಡು ಹೋಗ್ತೀವಿ, ಆಸ್ವಾದಿಸ್ತೀವಿ, ಹೌ ವಿ ರಿಲೇಟ್ ಟು ಪೀಪಲ್, ಟು ಸರೌಂಡಿಂಗ್ಸ್, ಟು ಅವರ್ ಓನ್ ಸೆಲ್ಫ್. ಇಟ್ಸ್ ಆಕ್ಚುಲಿ ಅ ರಿಫ್ಲೆಕ್ಷನ್ ಟು ದ ಸರೌಂಡಿಂಗ್ ಆಸ್ ವೆಲ್. ಸೊ ನಮ್ಮ ಒಳಗಿನ ಪ್ರಪಂಚ ಎಷ್ಟು ಕ್ಲಾರಿಟಿಯಿಂದ ಇರುತ್ತೋ, ಎಷ್ಟು ಸ್ಫಟಿಕದಂತೆ ಇರುತ್ತೋ, ಅಷ್ಟು ವೈಬ್ರೆಂಟ್ ಆಗಿ ಬೇರೆ ಎಲ್ಲ ವರ್ಣಗಳು ಕಾಣುತ್ತೆ, ಅಷ್ಟೇ ವಿ ಕ್ಯಾನ್ ರಿಲೇಟ್ ಟು ಅದರ್ಸ್. ಖಂಡಿತ. ಸೊ ಕನಸಿನ ಪ್ರಪಂಚ ನಿಜವಾಗ್ಲೂ ಅಷ್ಟು ಅದ್ಭುತವಾದಂತಹ ಒಂದು ಕಲ್ಪನೆ. ಅದು ಕಲ್ಪನೆ ಮಾತ್ರವಲ್ಲ, ನಾವು ಜೀವಿಸ್ಲಿಕ್ಕೆ ಇರುವಂತಹ ಇನ್ನೊಂದು ಲೋಕ. ಇಟ್ಸ್ ಅ ಡೋರ್ ಟು ಅನದರ್ ಹೆವೆನ್. ಸೊ ನಾವಲ್ಲಿ ನಮ್ಮ ಆಲೋಚನೆಗಳ ಪ್ರವಾಹವನ್ನ ನಾವು ನಿಗ್ರಹದಲ್ಲಿ ಇಟ್ಟುಕೊಂಡ್ರೆ ವಿ ಕ್ಯಾನ್ ಗೈನ್ ಅ ಬೆಟರ್ ಕ್ಲಾರಿಟಿ ಆನ್ ಲೈಫ್ ಅಂಡ್ ಮೆಟೀರಿಯಲ್ ಅಂಡ್ ಇಮ್ಮೆಟೀರಿಯಲ್, ಲೌಕಿಕ ಹಾಗೂ ಅಲೌಕಿಕ ಸೌಖ್ಯಗಳನ್ನ ನಾವು ಪಡ್ಕೊಳ್ಬಹುದು ಅಂತ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ವಂದನೆಗಳು. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಆಯುಷ್ ಪಾಡ್ಕಾಸ್ಟ್. ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ವಂದನೆಗಳು.